ಕರ್ನಾಟಕ ಸರ್ಕಾರದ ಬಹಳ ಉಪಯುಕ್ತವಾದ ದಿಶಾಂಕ್ ಆ್ಯಪ್ ಪ್ರತಿಯೊಬ್ಬ ರೈತರು ಡೌನ್ಲೋಡ್ ಮಾಡಲೇಬೇಕು. ಈ ಒಂದು ಆ್ಯಪ್ ನಿಮ್ಮ ಮೊಬೈಲ್ನಲ್ಲಿ ಇದ್ದರೆ ಸಾಕು, ಭೂ ದಾಖಲೆಗಳ ಕೈಪಿಡಿ ನಿಮ್ಮ ಕೈಯಲ್ಲೇ ಇರುತ್ತೆ. ಹೌದು ಸ್ನೇಹಿತರೆ, ಇಂದಿನ ವಿಡಿಯೋದಲ್ಲಿ ಕರ್ನಾಟಕ ಸರ್ಕಾರದ ಬಹಳ ಉಪಯುಕ್ತವಾದ ದಿಶಾಂಕ್ ಆ್ಯಪ್ನ ಬಗ್ಗೆ ತಿಳಿದುಕೊಳ್ಳೋಣ. ಈ ಒಂದು ಆ್ಯಪ್ ನಿಮಗೆ ಗೂಗಲ್ ಪ್ಲೇ ಸ್ಟೋರ್ನಲ್ಲಿ ಅವೈಲಬಲ್ ಇರುತ್ತೆ. ಈ ಒಂದು ಆ್ಯಪ್ನಲ್ಲಿ ಸರ್ವೆ ನಂಬರ್ ಆಧಾರಿತ ನಿಮ್ಮ ಜಮೀನಿನ ನಕ್ಷೆಯನ್ನು ಕೂಡ ನೀವು ಗುರುತಿಸಬಹುದು. GPS ಮೂಲಕ ಜಮೀನಿನ ಸ್ಥಳದ ನಕ್ಷೆಯಲ್ಲಿ ಎಷ್ಟು ಅಡಿ ಅಗಲ ಇದೆ, ಎಷ್ಟು ಅಡಿ ಉದ್ದ ಇದೆ, ಹಾಗೂ ಯಾವ ಜಾಗದಲ್ಲಿ ಒಂದು ಮಾರ್ಕ್ ಇದೆ ಅಂತ ಕೂಡ ನಿಮಗೆ ತಿಳಿಯುತ್ತೆ. ಗ್ರಾಮ ಪಂಚಾಯಿತಿ, ತಾಲೂಕು ಪಂಚಾಯಿತಿ, ಆ ಸ್ಥಳದಲ್ಲಿ ಯಾವ ಗ್ರಾಮ ಇದೆ, ಯಾವ ಹೋಬಳಿ ಇದೆ, ಹಾಗೆ ಯಾವ ತಾಲೂಕು ಇದೆ, ಮತ್ತೆ ಜಿಲ್ಲೆಗೆ ಸೇರಿದಂತೆ ಎಂಬುದನ್ನು ಸಂಪೂರ್ಣವಾಗಿ ನೀವು ತಿಳಿದುಕೊಳ್ಳಬಹುದು. ಹಾಗೆ ಈ ಒಂದು ಆ್ಯಪ್ನಲ್ಲಿ ಜಮೀನಿನ ಅಂದಾಜು ಗಡಿಗಳನ್ನು ಕೂಡ ನೀವು ಗುರುತಿಸಬಹುದು. ಈ ಒಂದು ಆ್ಯಪ್ ರೈತರಿಗೆ ಜಮೀನಿನ ಸ್ಥಳದ ಪರಿಶೀಲನೆ, ಖರೀದಿ ಅಥವಾ ಮಾರಾಟದ ಸಮಯದಲ್ಲಿ ಕೂಡ ತುಂಬಾ ಅನುಕೂಲವಾಗಿದೆ. ಸ್ನೇಹಿತರೆ, ಈ ಒಂದು ಆ್ಯಪ್ ಅನ್ನ ಬಳಸೋದು ತುಂಬಾ ಈಸಿ. ಮೊಬೈಲ್ನಲ್ಲಿ ನೀವು ಗೂಗಲ್ ಪ್ಲೇ ಸ್ಟೋರ್ ಅಥವಾ ಆಪಲ್ ಪ್ಲೇ ಸ್ಟೋರ್ನಲ್ಲಿ ದಿಶಾಂಕ್ ಅಂತ ಹೊಡೆದ್ರೆ ನಿಮಗೆ ಈ ಒಂದು ಆ್ಯಪ್ ಶೋ ಆಗುತ್ತೆ. ಇಲ್ಲಿ GPS ಅನ್ನ ಆನ್ ಮಾಡಿ ದಿಶಾಂಕ್ ಆ್ಯಪ್ ಅನ್ನ ಓಪನ್ ಮಾಡಿದ್ರೆ ಪ್ರಸ್ತುತ ಸ್ಥಳದಲ್ಲಿ ನಿಮಗೆ ನಕ್ಷೆ ಅನ್ನುವಂಥ ಲೊಕೇಶನ್ ಆಪ್ಷನ್ ಕಾಣುತ್ತೆ. ಈ ಒಂದು ಲೊಕೇಶನ್ ಆಪ್ಷನ್ ಅನ್ನ ಎನೇಬಲ್ ಮಾಡಿ ಇಲ್ಲಿರುವ ಸರ್ವೆ ನಂಬರ್ ಅಥವಾ ಇತರೆ ಮಾಹಿತಿಯ ಆಧಾರದ ಮೇಲೆ ನಿಮ್ಮ ಒಂದು ಸ್ಕೆಚ್ ಅನ್ನ ನೀವು ಮೊಬೈಲ್ನಲ್ಲಿ ನೋಡಬಹುದು. ಹಾಗೆ ಝೂಮ್ ಇನ್ ಮತ್ತೆ ಝೂಮ್ ಔಟ್ ಆಪ್ಷನ್ ಕೂಡ ಅನೇಬಲ್ ಮಾಡಿಕೊಂಡು ನಿಮ್ಮ ಜಾಗದ ಸುತ್ತಳತೆಯನ್ನ ಕೂಡ ನೀವು ಲೆಕ್ಕ ಮಾಡಬಹುದು. ಆದರೆ ಈ ಒಂದು ಆ್ಯಪ್ ಅನ್ನ ನೀವು ಬಳಸ್ತೀರಾ ಅಂತಂದ್ರೆ GPS ಸಿಗ್ನಲ್ ನಿಮಗೆ ಉತ್ತಮವಾಗಿರ್ಬೇಕಾಗುತ್ತೆ, ಇಂಟರ್ನೆಟ್ ಕನೆಕ್ಷನ್ ಕೂಡ ಚೆನ್ನಾಗಿರ್ಬೇಕಾಗುತ್ತೆ, ಬಳಸಬಹುದಾಗಿದೆ. ಜಮೀನಿನ ಖರೀದಿ ಮತ್ತೆ ಮಾರಾಟ ಮಾಡುವವರಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ. ಹಾಗೆಯೇ ಹೆಚ್ಚಿನ ಸರ್ಕಾರಿ ಯೋಜನೆಗಳು ಮತ್ತು ಸರ್ಕಾರಿ ಜಾಬ್ ಅಪ್ಡೇಟ್ಗಳ ಮಾಹಿತಿ ಬೇಕು ಅಂತಂದ್ರೆ ಈಗಲೇ ನಮ್ಮ ಒಂದು ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.